ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎರಡು ಸೇಫ್ಟಿ ಪಿನ್ ಇದ್ರೆ ಸಾಕು, ಎಷ್ಟು ಪಾತ್ರೆ ಬೇಕಾದ್ರೂ ತೊಳಿಬೋದು. ಹೀಗೆ ನಾನು 2 ಬಟ್ಟೆ ಪಿನ್ ತೊಗೊಂಡಿದ್ದೀನಿ, ಮತ್ತು ಈ ರೀತಿ ಒಂದು ದುಪ್ಪಟ ತೊಗೊಂಡಿದ್ದೀನಿ. ನಾವು ವೇಸ್ಟು ಅಂತ ಬಿಸಾಡೋ ದುಪ್ಪಟ ಯೂಸ್ ಮಾಡದೇ ಇರ್ತೀವಲ್ಲ, ಆ ದುಪ್ಪಟನ ಈ ರೀತಿ ಯೂಸ್ ಮಾಡ್ಕೋಬೋದು. ಎಷ್ಟೇ ಪಾತ್ರೆ ತೊಳೆದ್ರೂ ಸಹ ನಮ್ಮ ಬಟ್ಟೆ ಒಂದು ಚೂರು ಸಹ ಗಲೀಜಾಗಲ್ಲ. ನಾವು ಈ ರೀತಿ ಹೊಸ ಡ್ರೆಸ್ ಹಾಕಿದಾಗ ಅಥವಾ ನಮ್ಮ ಸ್ಯಾರಿ ಹಾಕ್ಕೊಂಡಾಗ ಬಟ್ಟೆ ಗಲೀಜಾಗ್ಬಿಡುತ್ತೆ, ಏಪ್ರಾನ್ ಇಲ್ಲ ಅಂತ ಟೆನ್ಷನ್ನೇ ಬೇಡ. ಈ ರೀತಿ ನಾವು ದುಪ್ಪಟದಿಂದ ಒಂದು ಏಪ್ರಾನ್ನ ರೆಡಿ ಮಾಡ್ಕೋಬಹುದು. ಎರಡು ಬಟ್ಟೆ ಪಿನ್ ಇದ್ರೆ ಸಾಕು. ಹೀಗೆ ದುಪ್ಪಟನ ಈ ರೀತಿ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ದುಪ್ಪಟನ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮೇಲೆ 2 ತುದಿ ಇಟ್ಕೊಂಡು ಆ ತುದಿನ ಈ ರೀತಿ ಕತ್ತಿ ಹಿಂದೆ ಹಾಕೊಂಡು ಹಿಂದೆ ನಾವು ಈ ರೀತಿ ಗಂಟು ಹಾಕೋಬೇಕು. ಮೇಲೆ ಗಂಟಾದ್ರೂ ಹಾಕೋಬಹುದು, ನಾವು ಪಿನ್ ಆದ್ರೂ ಹಾಕೋಬಹುದು. ಆಮೇಲೆ ನೋಡಿ, ಈ ರೀತಿ ಬಟ್ಟೆ 12 ತುದಿ ಇರುತ್ತಲ್ಲ, ಆ ಬಟ್ಟೆನ ನಾವು ಹಾಗೇನೆ ಅಗಲ ಇದ್ರೆ ಸೇರಿಸ್ಬಿಟ್ಟು ಬಟ್ಟೆ ಪಿನ್ ಹಾಕೋಬಹುದು. ಇಲ್ಲಾಂದ್ರೆ ಕೆಳಗಡೆ 2 ತುದಿ ಇರುತ್ತಲ್ಲ, ಬಟ್ಟೆ ತುದಿ, ಅದನ್ನ 2 ಸೈಡು ಈ ರೀತಿ ಇಟ್ಕೊಂಡು ಹಿಂದೆಗಡೆಗೆ ನಾವು ಈ ರೀತಿ ಟೈಟ್ ಆಗಿ 2 ಸೈಡು ದುಪ್ಪಟ ತುದಿನ ಇಟ್ಕೊಂಡು ಬಟ್ಟೆನ ಇಟ್ಕೊಂಡು ಈ ರೀತಿ ಒಂದು ಬಟ್ಟೆ ಪಿನ್ನ ಸೇರಿಸಿ ಹಾಕೋಬೇಕು. ಬಟ್ಟೆ ಪಿನ್ನ ಹಾಕೊಂಡ್ರೆ ಸಾಕು, ಈ ಏಪ್ರಾನ್ ರೆಡಿ ಆಗುತ್ತೆ. ನಾವು ಹೊರಗಡೆ ಕಾಸು ಕೊಟ್ಟು ಕೊಂಡ್ಕೊಂಡು ತೊಗೊಂಬರೋದಕ್ಕಿಂತ ಈ ರೀತಿ ಮನೇಲಿರೋ ದುಪ್ಪಟದಿಂದನೇ ಒಂದು ಒಳ್ಳೆ ಏಪ್ರಾನನ್ನು ರೆಡಿ ಮಾಡಿಕೊಂಡು ನಾವು ಎಷ್ಟೇ ಪಾತ್ರೆ ತೊಳೆದ್ರೂ ಸಹ ನಮ್ಮ ಹೊಸ ಬಟ್ಟೆ ಒಂದು ಚೂರು ಸಹ ಗಲೀಜಾಗಲ್ಲ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಿಂಕ್ ಹತ್ರ ನಿಂತ್ಕೊಂಡು ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ. ಒಂದೊಂದು ಸಲ ನಾವು ಹೊಸ ಸ್ಯಾರಿ ಹಾಕಿರ್ತೀವಿ ಅಥವಾ ಡ್ರೆಸ್ ಹಾಕಿರ್ತೀವಿ, ಆ ಡ್ರೆಸ್ಸು ಮುಂದೆ ಎಲ್ಲ ಗಲೀಜಾಗ್ತಾ ಇರೋ ಹಾಗೆ ಈ ರೀತಿ ನಾವು ಒಂದು ಪಿನ್ನು ಮತ್ತು ದುಪ್ಪಟ ಯೂಸ್ ಮಾಡಿಕೊಂಡು ಏಪ್ರಾನ್ ರೆಡಿ ಮಾಡಿಕೊಂಡು ಎಷ್ಟೇ ಪಾತ್ರೆ ಇದ್ರೂ ಸಹ ನೀಟಾಗಿ ವಾಶ್ ಮಾಡ್ಕೋಬಹುದು. ಒಂದು ಚೂರು ಸಹ ಹಾಕಿರೋ ಬಟ್ಟೆ ತೇವ ಆಗುತ್ತೆ ಅಥವಾ ನಾವು ಪಾತ್ರೆ ತೊಳೆದಾಗ ಅದೆಲ್ಲ ಎಗರುತ್ತೆ ಸೋಪ್ ಎಲ್ಲ ಅಂತ ಟೆನ್ಷನ್ನೇ ಬೇಡ. ನಾವು ಎಷ್ಟೇ ಹೊಸ ಬಟ್ಟೆ ಹಾಕಿದ್ರು ಸಹ ಈ ರೀತಿ ಒಂದು ದುಪ್ಪಟ ಬಟ್ಟೆ ಪಿನ್ ಯೂಸ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳ್ಕೋಬಹುದು. ಯೂಸ್ ಮಾಡದೇ ಇರೋ ದುಪ್ಪಟನ ಎತ್ತಿಡೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಈ ಟಿಪ್ಸ್ ಎಲ್ಲ ಮಹಿಳೆಯರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ನಾವು ಸ್ವೀಟ್ ಬಾಕ್ಸ್ ಎಲ್ಲ ತಂದಾಗ ಈ ರೀತಿ ಸ್ವೀಟ್ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ನ ವೇಸ್ಟ್ ಅಂತ ಬಿಸಾಡೋ ಬದಲು ನಾವು ಇದನ್ನ ರಿಯೂಸ್ ಮಾಡ್ಕೋಬಹುದು. ಇದ್ರೊಳಗಡೆ ಪೇಪರ್ ಮತ್ತೆ ಮೇಲೆ ಕವರ್ ಎಲ್ಲ ತೆಗ್ದ್ಬಿಟ್ಟು ಒಳಗಡೆ ಎಲ್ಲ ನೀಟಾಗಿ ಡಸ್ಟ್ ಏನು ಇಲ್ದಿರಾಗಿ ವಾಶ್ ಮಾಡ್ಕೊಂಡು ಅಥವಾ ಒಂದು ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊಂಡು ನಾವು ಇದನ್ನ ಒಂದು ಸ್ಟೋರೇಜ್ ಬಾಕ್ಸ್ ತರ ಯೂಸ್ ಮಾಡ್ಕೋಬಹುದು. ಇದನ್ನ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಇಟ್ಕೊಂಡು ಸೇಫ್ಟಿ ಪಿನ್ಸ್ ಆಗ್ಲಿ ಅಥವಾ ಚಿಕ್ಕ ಚಿಕ್ಕ ಪಿನ್ಸ್ ಎಲ್ಲ ಇರುತ್ತೆ, ಇಯರ್ ಪಿನ್ಸ್, ಅದನ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ದು ಇಯರಿಂಗ್ಸ್, ಚಿಕ್ಕ ಚಿಕ್ಕದ ಇಯರಿಂಗ್ಸ್ ಎಲ್ಲ ಇರುತ್ತೆ. ಸೊ ಈ ಬಾಕ್ಸ್ ಅಲ್ಲಿ ಹಾಕಿ ನಾವು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ವೇಸ್ಟ್ ಅಂತ ಬಿಸಾಡೋ ಈ ಪ್ಲಾಸ್ಟಿಕ್ ಸ್ವೀಟ್ ಬಾಕ್ಸ್ ಅನ್ನ ಈ ರೀತಿ ರಿಯೂಸ್ ಮಾಡ್ಕೋಬಹುದು. ಅದರಲ್ಲಿ ಒಂಚೂರು ಸ್ವೀಟಿನ ಅಂಶ ಇಲ್ಲದೆ ಇರೋ ಹಾಗೆ ನಾವು ಬಟ್ಟೆ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಏನಾದ್ರು ಸ್ಟೋರ್ ಮಾಡಿ ಇಟ್ಟಾಗ ಅದರಲ್ಲಿ ಸ್ವೀಟಿನ ಅಂಶ ಇದ್ರೆ ಅದಕ್ಕೆ ಇರುವೆಗಳು ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ವಾಶ್ ಮಾಡ್ಕೊಂಡು ನೀಟಾಗಿ ಬಟ್ಟೆ ತಗೊಂಡು ಒರೆಸ್ಕೊಂಡು ಈ ರೀತಿ ನಾವು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಇಯರ್ ಪಿನ್ಸ್ ಆದ್ರೂ ಸ್ಟೋರ್ ಮಾಡ್ಬೋದು, ಇಯರಿಂಗ್ಸ್ ಆದ್ರೂ ಸ್ಟೋರ್ ಮಾಡ್ಕೋಬಹುದು. ಈ ಬಾಕ್ಸ್ ಅನ್ನ ಇನ್ನೊಂದು ರೀತಿ ಯಾವ ರೀತಿ ಸ್ಟೋರ್ ಮಾಡಬಹುದು ಅಂದ್ರೆ, ಇದನ್ನ ನಾವು ಹೊಸ್ಲಲ್ಲಿ ಅರಿಶಿನ ಕುಂಕುಮ ಇಡೋದಕ್ಕೆ ಕುಂಕುಮಣಿ ಯೂಸ್ ಮಾಡ್ತೀವಲ್ಲ, ಆ ಕುಂಕುಮಣಿ ತರಾನು ಸಹ ನಾವು ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದರಲ್ಲಿ 2 ಕಪ್ ತರ ಬಂದಿರೋದ್ರಿಂದ ಸೆಂಟರ್ಗೆ ಆಗಿರೋ ಪೇಪರ್ ಶೀಟ್ ಅನ್ನ ಈ ರೀತಿ ನಾವು ಅಂಟಿಸ್ಬಿಟ್ಟು ಇದನ್ನ 2 ಡಿವೈಡ್ ತರ ಮಾಡ್ಕೊಂಡು ಇದರಲ್ಲಿ ಅರಿಶಿನ ಕುಂಕುಮ ಹಾಕೊಂಡು ನಾವು ಹೊಸ್ಲಲ್ಲಿ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತೀವಲ್ಲ, ಅದಕ್ಕೆ ಕುಂಕುಮಣಿ ತರ ಮಾಡ್ಕೊಂಡು ಬಾಗ್ಲ ಹತ್ರ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ ನಾವು ಈ ಬಾಕ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ನಾವು ಬೇಕು ಅಂದ್ರೆ ಡೆಕೋರೇಷನ್ ಕೂಡ ಮಾಡ್ಕೋಬಹುದು. ಮನೆಯಲ್ಲಿ ಸಾಂಬಾರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ತರಕಾರಿನೂ ಸಹ ಇರಲ್ಲ, ಆವಾಗ ನಮ್ಗೆ ಈ ರೀತಿ ಚಟ್ನಿ ಪುಡಿ ಇದ್ರೆ ನಾವು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾರೆ ತುಪ್ಪ ಜೊತೆ. ಆಹಾ, ಸಕ್ಕ ಟೇಸ್ಟಿ ಆಗಿರುತ್ತೆ. ಇದನ್ನ ನಾವು ಚಪಾತಿಗಾದ್ರೂ ಹಾಕೊಂಡು ತಿನ್ಬೋದು, ತುಪ್ಪ ಹಾಕೊಂಡು ಅಥವಾ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡಾದ್ರೂ ತಿನ್ಬೋದು. ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡೋದಕ್ಕೆ ಮೊದಲು ನಾನಿಲ್ಲಿ 1 ಇಡಿಯಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ಕಡಲೆಬೇಳೆನ ನಾನಿಲ್ಲಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಗಮ್ ಅನ್ನೋ ಹಾಗೆ ಹುರ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ನಾನು ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎರಡನ್ನೂ ಹಾಕೊಂಡು ನಾವು ಗಮ್ ಅನ್ನೋ ಹಾಗೆ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಆಗಿರೋದ್ರಿಂದ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಡೈಲಿ ಮಾರ್ನಿಂಗು 2 ಎಲೆ ಕರ್ಬೇವಿನ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ.
ನಾವು ಈ ರೀತಿ ಮಾಡೋದ್ರಿಂದ. ಮತ್ತು ವೆಯ್ಟ್ ಲಾಸ್ಗೂ ಸಹ ನಮಗೆ ಹೆಲ್ಪ್ ಆಗುತ್ತೆ. ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ 2 ಎಲೆ ಕರ್ಬೇವಿನ ಸೊಪ್ಪನ್ನ ತಿನ್ನೋದ್ರಿಂದ ಈ ಚಟ್ನಿ ಪುಡಿನ ಮಾಡಿಟ್ಕೊಂಡು ನಾವು ಸಾಂಬಾರ್ ಇಲ್ಲದೆ ಇರುವಾಗ, ಸಾಂಬಾರ್ ಸ್ವಲ್ಪ ಇದೆ ಜೊತೆಗೆ ಏನಾದರೂ ನಮಗೆ ಬೇಕು ಅಂದಾಗ ಈ ರೀತಿ ಚಟ್ನಿ ಪುಡಿನ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಉದ್ದಿನ ಬೇಳೆನ ಹುರ್ಕೊಂಡಿದ್ದಾದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗೆ ಹಾಕಿ ಇಟ್ಟಿದ್ದೀನಿ. ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ ಹಾಕೊಂಡೆ ಸಾಕು, ತುಂಬಾ ಜಾಸ್ತಿ ಹಾಕೋಬಾರ್ದು. ಎಣ್ಣೆನ ಬಿಸಿ ಆದ್ಮೇಲೆ ನಾನಿಲ್ಲಿ 1 ಹಿಡಿಯಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡಿದ್ದೀನಿ. ಧನಿಯಾ ಕಾಳನ್ನ ನಾವು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಗಮ್ಮನ್ನು ಹಾಗೆ ಹುರ್ಕೋಬೇಕು. ಜೊತೆಗೆ ನಾನಿಲ್ಲಿ ಖಾರಕ್ಕೆ ಅಂತ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ ಎರಡನ್ನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ನಾವು ಎಳ್ಳನ್ನು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಮೆಣಸಿನಕಾಯಿ ಜೊತೆನೇ ಹಾಕಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ಎಳ್ಳು ತುಂಬ ಬಿಸಿ ಆಗೋದೇನು ಬೇಡ, ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು. ಜೊತೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಕರ್ಬೇವಿನ ಸೊಪ್ಪು 1 ಬೌಲಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ, ಕರ್ಬೇವಿನ ಸೊಪ್ಪು ಫುಲ್ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಕರ್ಬೇವಿನ ಸೊಪ್ಪಿನ ಎಲೆ ತಗೊಂಡಾಗ ಅದು ಪುಡಿ ಆಗಬೇಕು. ಅದುವರೆಗೂ ನಾವು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ 1 ಮುಕ್ಕಾಲು ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕಿ ಅದನ್ನು ಸಹ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ಇಷ್ಟನ್ನು ನಾವು ಹುರ್ಕೊಂಡಾದ್ಮೇಲೆ ನೋಡಿ, ಕರ್ಬೇವಿನ ಸೊಪ್ಪನ್ನ ಈ ರೀತಿ ನಾವು ಪ್ರೆಸ್ ಮಾಡಿದಾಗ ಅದು ಪುಡಿ ಆಗಬೇಕು. ಅದುವರೆಗೂ ನಾವು ಕರ್ಬೇವಿನ ಸೊಪ್ಪನ್ನ ಹುರ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಇಷ್ಟು ಸಾಮಗ್ರಿ ತಣ್ಣಗಾಗಕ್ಕೆ ಬಿಡಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಹುರ್ಕೊಂಡು ಇಟ್ಕೊಂಡಿರೋ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಕಡಲೆಬೇಳೆ ಉದ್ದಿನಬೇಳೆನ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾನು ಎಲ್ಲ ಸಾಮಗ್ರಿ ಜೊತೆ ಮಿಕ್ಸ್ ಮಾಡ್ಕೊಂಡಿರೋ ಸಾಮಗ್ರಿನೆಲ್ಲ ಒಂದು ಪ್ಲೇಟ್ಗೆ ಹಾಕೊಂಡು ಅದು ತಣ್ಣಕ್ಕಾದ್ಮೇಲೆ ಅದ್ರ ಜೊತೆಗೆ ನಾನಿಲ್ಲಿ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನಾವು ಬೆಳ್ಳುಳ್ಳಿ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾವು ಚಟ್ನಿ ಪುಡಿ ನೋಡಿಕೊಂಡು ನಾವು ಬೆಲ್ಲ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಬೆಲ್ಲ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ಪೌಡ್ರ್ ಮಾಡಿಕೊಂಡ್ರೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದಕ್ಕೆ ನಾನು ಇಲ್ಲಿ ಒಣಕೊಬ್ಬರಿ ಯೂಸ್ ಮಾಡಿಲ್ಲ, ನಾವು ಒಣಕೊಬ್ಬರಿನೂ ಸಹ ಬಳಸ್ಬೋದು. ಒಣಕೊಬ್ಬರಿನೂ ಸಹ ನಾವು ತುರಿದ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದ್ರ ಜೊತೆ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗುತ್ತೆ. ಈ ಚಟ್ನಿ ಪುಡಿ ರೆಡಿ ಮಾಡಿದ್ದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ದಿನವರೆಗೂ ನಾವು ಹೊರಗಡೆ ಇಟ್ಟರೂ ಸಹ ಏನೂ ಆಗಲ್ಲ. ಚಟ್ನಿ ಪುಡಿಗೆ ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ನಾವು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ರುಚಿಕರವಾದ ಆರೋಗ್ಯಕರವಾದ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.